ಕ್ಯಾತ್ಸಂದ್ರ ಬ್ರೋ ಈ ಗಾಡಿನ ಈ ನಾರ್ಮಲ್ ರೋಡಲ್ಲೆಲ್ಲ ಓಡ್ಸಕ್ಕಾಗಲ್ಲ. ತುಮಕೂರಲ್ಲಿ ಕಿತ್ತೋಗಿರೋ ರೋಡ್ ಎಲ್ಲ ಐತೆ, ಶಿರಾ ಗೇಟ್ ಎಲ್ಲ ಐತೆ, ಬರ್ರಿ ಕರ್ಕೊಂಡು ಹೋಗ್ತೀನಿ. ಈ ರೋಡ್ ಬಗ್ಗೆನೇ ಕಂಪ್ಲೇಂಟ್ ಮಾಡ್ತಿದ್ದು. ಈಗ ಆ ಕಡೆದಂತೂ ನೀವು ಗಾಡಿನೇ ಓಡ್ಸಕ್ಕಲ್ಲ. ನೋಡ್ರಿ ಎಷ್ಟು ಧೂಳು, ನೋಡ್ರಿ ಇಲ್ಲೆಲ್ಲ ಬರೇ ಗುಂಡಿ. ನೋಡ್ರಿ ಗುರು, ಏನು ಗುರು ನಮ್ಮ ಗೌರ್ಮೆಂಟು. ಅವ್ರು ಯಾರೋ ಹೋಗ್ತಾ ಇರೋದಕ್ಕೆ ಅರ್ಧ ಗಂಟೆಯಿಂದ ಟ್ರಾಫಿಕ್ ಗುರು. ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ಮುಂದೆ ಟ್ರಾಫಿಕ್ ಐತೆ, ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ಹಿಂದಕ್ಕೆ ಟ್ರಾಫಿಕ್ ಐತೆ. ಏನೋ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಕೆಲಸ ಬಿಟ್ಟಾಗ ಮನೆಗೆ ಹೋಗಿ ಹೆಂಡತಿ ಮಕ್ಳ ಜೊತೆ ಊಟ ಗೀಟ ಮಾಡ್ಕೊಂಡು ಖುಷಿಲಿ ಟೈಮ್ ಪಾಸ್ ಮಾಡೋಣ ಅಂದರೆ ಈ ಥರ ಇಲ್ಲೇ ಸಿಗ್ನಲಲ್ಲೇ ಸಾಯ್ತಾರೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಬರ್ರಿ ಗುರು, ಇನ್ನೊಂದು ರೈಡ್ ಮಾಡೋಣ. ಕಲ್ಕೆಗೆ ಹಿಂಗೆಲ್ಲ ಬರೋಕ್ಕಾಗಲ್ಲ. ನನ್ನಿಂದ ಕಲ್ಕೆ ಬಂದರೆ ಅಲ್ಲೇ ಮಲಿಕಂತ ನಾವು ಏನಿದ್ರು ರೋಡ್ ಟೂ ಸ್ಟ್ರೋಕಿಂಗ್ ಇದೇ ಆಗಿರ್ಬೋದು ಗುರು. ಅದು ಆಫ್ ರೋಡಿಂಗಿಗೆ ಯಾವತ್ತೂ ಎಕ್ಸ್ಪಲ್ಸೇ ಹೋಗಿಸ್ತೀನಿ. ಈಗ ಆನೆ ನಡೆದಿದ್ದೆ ದಾರಿ ಅಂತಾರಲ್ಲ ಹಂಗೆ. ಅವ್ನು ರೋಡಲ್ಲಿ ಬಂದ, ನಾವು ಆಫ್ ರೋಡಲ್ಲಿ ಬಂದು. ಅದೇ ಹೇಳಿದೆ, ನಿಮ್ಮ ಆಫ್ ರೋಡಿಂಗ್ ಫ್ರೆಂಡ್ನ ಟ್ಯಾಗ್ ಮಾಡ್ರಿ. ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಿಮ್ಮ ಮುಂದೆ ಇರುವ ಗಾಡಿ ಪ್ರಾಪರ್ ಆಫ್ ರೋಡ್ ಮಿಷಿನ್ ಎಕ್ಸ್ಪಲ್ಸ್ ಪ್ರೋ. ಇದು ಬರೀ ಬೆಂಗಳೂರು ರೋಡ್ಸಿಗೆ ಮಾತ್ರ ಅಲ್ಲ, ಹಿಲ್ಸ್, ಆಫ್ ರೋಡ್ಸ್, ಮಡ್ ರೋಡ್ಸ್ ಎಲ್ಲ ತರ ರೋಡ್ಸ್ಗೂ ರೆಡಿ ಇರುವ ಗಾಡಿ ಇದು. ಈ ಬೈಕ್ ಇದ್ರೆ ಗರ್ಲ್ ಫ್ರೆಂಡ್ ಬೇಡ, ಆಫ್ ರೋಡಿಂಗಿಗೆ ರೋಡ್ ಇದ್ರೆ ಸಾಕು. ಸೊ ಇವತ್ತು ನಾವು ಇದನ್ನ ಸಿಟಿಲಿ ರೈಡ್ ಮಾಡೋಣ. ಸ್ವಲ್ಪ ಆಫ್ ರೋಡ್ ಫೀಲ್ ಹೇಗಿದೆ ನೋಡೋಣ. ರಿಯಲ್ ಲೈಫ್ ಯೂಸೇಜು ಫುಲ್ಲು ಚೆಕ್ ಮಾಡೋಣ. ಫಸ್ಟ್ ಲುಕ್ಕಲ್ಲಿ ನೋಡಿದ್ರೆ ಎಕ್ಸ್ಪಲ್ಸ್ಗೆ ಒಂದು ಪ್ರಾಪರ್ ಅಡ್ವೆಂಚರ್ ಬೈಕ್ ಫೀಲ್ ಇದೆ. ಟಾಲ್ ಸ್ಟ್ಯಾಂಡ್ಸ್, ಹೈ ಗ್ರೌಂಡ್ ಕ್ಲಿಯರೆನ್ಸ್, ಲಾಂಗ್ ಸಸ್ಪೆನ್ಷನ್, ಟ್ರಾವೆಲ್ಸ್ ಇವೆಲ್ಲ ಆಫ್ ರೋಡ್ಸ್ಗೆ ಪರ್ಫೆಕ್ಟ್. ಫ್ರಂಟಲ್ಲಿ LED ಹೆಡ್ಲ್ಯಾಂಪ್ ಇದೆ, ರ್ಯಾಲಿ ಸ್ಟೈಲ್ ಡಿಸೈನ್ ಇದೆ. ಸೀಟ್ ಹೈಟ್ಸ್ ಸ್ವಲ್ಪ ಜಾಸ್ತಿ ಇದೆ. ಒಂದ್ಸಲಿ ನೀವು ರೈಡ್ ಮಾಡಿದ್ರೆ ಕಂಫರ್ಟಬಲ್ ಫೀಲ್ ಆಗುತ್ತೆ. ವೆಯ್ಟ್ ಅರೌಂಡು 159 kg ಇದೆ. ಸೊ ಕಂಟ್ರೋಲ್ ಮಾಡೋದು ಈಸಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ 21 ಇಂಚಸ್ ಫ್ರಂಟ್ ವೀಲು. ಸೊ ಆಫ್ ರೋಡ್ಗೆ ಸೂಪರ್ ಅಡ್ವಾಂಟೇಜು. ಗುರು ನಿಮ್ಗೆ ಆಫ್ ರೋಡು ನೋಡ್ರಿ, ಒಂದು ಬಂಡೆ ಮೇಲೆ ತರಿಸಿದ್ದೀನಿ ಆಫ್ ರೋಡ್ಗೆ. ಏನಕ್ಕೆ ಬೈಕ್ ಯೂಸು ಅಂತ ಇಲ್ಲೇ ತೋರಿಸ್ತಾ ಇತ್ತು ನೋಡ್ರಿ ಗುರು, ನಿಮ್ಮ ಕಣ್ಣು ಮುಂದೆನೆ ನೋಡ್ರಿ. ಎಷ್ಟೆಷ್ಟು ಬಂಡೆಗಳು ಇಳಿಸಿದ್ರು ಏನೂ ಆಗಲ್ಲ ಈ ಬೈಕಿಗೆ. ನಿಜ ಗುರು, ಈ ಗಾಡಿ ಇವತ್ತೇ ನಾನು ಫಸ್ಟ್ ರೈಡ್ ಮಾಡ್ತಾ ಇರೋದು. ಇಷ್ಟೊಂದು ಈಸಿ ಆಫ್ ರೋಡು ಅನ್ನೋದು ಇವತ್ತೇ ಗೊತ್ತಾಗಿದೆ ಈ ಗಾಡಿಯಿಂದ. ಅದಕ್ಕೆ ಇದನ್ನ ಆಫ್ ರೋಡ್ ಕಿಂಗ್ ಅನ್ನೋದು ಗುರು. 200 cc ಎಕ್ಸ್ಪಲ್ಸ್ ಬಂದಿರೋದು 199.6 cc ಇಂಜಿನ್ ಜೊತೆ ಅರೌಂಡು 18 HP ಪ್ರೊಡ್ಯೂಸ್ ಮಾಡುತ್ತೆ. ಸಿಟಿ ರೈಡಿಂಗಲ್ಲಿ ಸ್ಮೂತ್ ಆಗಿರುತ್ತೆ. ಟಾರ್ಕ್ ಲೋ ಎಂಡಲ್ಲಿ ಚೆನ್ನಾಗಿ ಸಿಗುತ್ತೆ. ಸಿಗ್ನಲಲ್ಲಿ ಪಿಕಪ್ಪು ಸ್ಮೂತಾಗಿರುತ್ತೆ. ನಮ್ಮ ತುಮಕೂರು ಸಿಟಿಗೆ ಎಂಟ್ರಿ ಕೊಟ್ಟಿದ್ದೀವಿ. ಒಂದು ರೈಡ್ ಹೊಡ್ಕೊಂಡು ಬಂದ್ಬಿಡೋಣ SS ಪುರಮ್ನ. ಕಲ್ಕೆ ಒಂದು ರೈಡ್ ಇಂಥ ಜಾಗಗಳಿಗೆ ತಂದುಬಿಟ್ರೆ ಮಲಗಿರೋರೆಲ್ಲ ಎತ್ತು ಕೂತ್ಕೊಂಡ್ಬಿಡ್ತಾರೆ. ಆ ಥರ ಕಿರ್ಚಾಡ್ಕೊಂಡು ಓಡಾಡ್ತಾನೆ. ಆಫ್ ರೋಡಿಂಗ್ ಬೇಕು ಅಂತಾನೆ ಈ ರೋಡಿಗೆ ಬಂದ್ರಾ? ಪಿಕಪ್ಪು ಚೆನ್ನಾಗೈತೆ. ಇದು 120 km ಟಾಪ್ ಸ್ಪೀಡ್ ಬರುತ್ತೆ. ಟಾಪ್ ಸ್ಪೀಡ್ ತಲೆ ಇಟ್ಕೊಂಡು ಮಾಡಿಲ್ಲ, ಇದನ್ನ ಅಡ್ವೆಂಚರ್ಗೋಸ್ಕರ ಮಾಡಿರೋದು. ರೈಡ್ ಮಾಡ್ತಾ ಇರುವಾಗ ಫಸ್ಟು ನೋಟಿಸ್ ಆಗೋದು ಸಸ್ಪೆನ್ಷನ್. ಬೆಂಗಳೂರು ಪಾರ್ಟ್ ಹೋಲ್ಸ್ಗೆ ಇದು ಲಿಟ್ರಲಿ ಬ್ಲೆಸ್ಸಿಂಗ್. ಫ್ರಂಟು ಲಾಂಗ್ ಟ್ರಾವೆಲ್ ಸಸ್ಪೆನ್ಷನ್ನು, ಬ್ಯಾಕು ಮೋನೋಶಾಕು. ಬಂಪ್ಸ್ ಆಲ್ಮೋಸ್ಟ್ ಫೀಲ್ ಆಗಲ್ಲ. ಹ್ಯಾಂಡಲ್ ಬಾರು ಅಪ್ರೈಟ್ ಪೊಸಿಷನಲ್ಲಿದೆ. ಸೊ ಲಾಂಗ್ ರೈಡಲ್ಲಿ ಆಯಾಸ ಕಮ್ಮಿ. ಎಕ್ಸ್ಪಲ್ಸ್ನ ರಿಯಲ್ ಪವರ್ ಆಫ್ ರೋಡಲ್ಲಿ ಸ್ಟಾರ್ಟ್ ಆಗುತ್ತೆ. ಹಳ್ಳದಿಣ್ಣೆ ರೋಡಲ್ಲಿ, ಜಲ್ಲಿಕಲ್ ರೋಡಲ್ಲಿ, ಈ ಎಲ್ಲ ರೋಡಲ್ಲೂ ಬೈಕ್ ತುಂಬ ಸ್ಟೇಬಲ್. ABS ಆಫ್ ಮಾಡಿದ್ರೆ ಸ್ಲೈಡ್ ಕಂಟ್ರೋಲ್ ಮಾಡೋದು ಈಸಿ. ಸೊ ಟ್ರಕ್ಕಿಂಗ್ ಸ್ಪಾಟ್, ವಿಲೇಜ್ ರೋಡ್, ಹಿಲ್ಸ್ ರೈಡ್ ಎಲ್ಲದಕ್ಕೂ ಈಸಿ. ಇದ್ರದ್ದು ಅಡ್ವಾಂಟೇಜ್ ಹೇಳಬೇಕು ಅಂದರೆ ಸೂಪರ್ ಸಸ್ಪೆನ್ಷನ್ನು, ಲೈಟ್ ವೆಯ್ಟ್ ಫೀಲು, ಆಫ್ ರೋಡ್ ಕೇಪಬಿಲಿಟಿ, ಕಂಫರ್ಟಬಲ್ ರೈಡಿಂಗ್ ಪೋಸ್ಚರ್. ಇದರಲ್ಲಿ ಡಿಸ್ಅಡ್ವಾಂಟೇಜು ಸ್ವಲ್ಪ ಇದೆ ಗುರು. ಸೀಟ್ ಹೈಟ್ ಇರೋದಕ್ಕೆ ಶಾರ್ಟ್ ರೈಡರ್ಸ್ಗೆ ಪ್ರಾಬ್ಲಮ್ ಆಗ್ಬೋದು. ಓವರ್ ಆಲ್ ಹೇಳ್ಬೇಕು ಅಂದರೆ ಎಕ್ಸ್ಪಲ್ಸು ಬರೀ ಬೈಕ್ ಅಲ್ಲ, ಇಟ್ಸ್ ಎ ಅಡ್ವೆಂಚರ್ ಮಿಷಿನ್.
ಇಲ್ಲ 2 ವರ್ಷ ಆಯ್ತು ಅಂಕಲ್. ಹಾಂ ಕ್ಯಾತ್ಸಂದ್ರ ಇಲ್ಲ ರೆಕಾರ್ಡ್ ಆಗ್ತೈತೆ ಇದು, ಅದು ಇರಬೇಕು, ನೀವು ಮಾತಾಡೋದಿಲ್ಲ. ಅದಕ್ಕೆ ಇಲ್ಲೆಲ್ಲ ಓಡಿಸಿದ್ದು ರೆಕಾರ್ಡ್ ಆಗಲಿ ಅಂತ. ಅಂದರೆ ಬೇರೆ ಗಾಡಿ ಹೊಡೆಯೋಕ್ಕೆ ಆಗಲ್ಲ, ಇದಷ್ಟೇ. ಈ ಗಾಡಿ ಬಿಟ್ಟರೆ ಇನ್ನು ಯಾವ ಗಾಡಿಲೂ ಹೊಡೆಯೋಕ್ಕಾಗಲ್ಲ. RX ಕರುನಾಡು ಅಂತ ಪೇಜು ಯೂಟ್ಯೂಬಲ್ಲಿ. ಬ್ರೋ ತುಮಕೂರಲ್ಲಿ ಪ್ರಾಬ್ಲಮ್ ಇರೋ ರೋಡ್ ಯಾವುದು ಬ್ರೋ? ಇಡೀ ತುಮಕೂರಿಗೆ ಗೊತ್ತು ಶಿರಾ ರೋಡು. ಬರ್ರಿ ತೋರಿಸ್ತೀನಿ. ಆ ರೋಡ್ ಜನ ವಿಡಿಯೋ ಮಾಡಿಬಿಡ್ತಾವ್ರೆ. ಆ ರೋಡ್ ಇನ್ನೂ ಜಾಸ್ತಿ ಕಿತ್ತೋಗ್ತೈತೆ ಹೊರತು ಸರಿ ಹೋಗ್ತಾ ಇಲ್ಲ. ಅಲ್ಲಿ ಕರ್ಕೊಂಡೋಗಿ ಆಫ್ ರೋಡ್ ತೋರಿಸ್ತೀನಿ ಬರ್ರಿ. ಈ ಗಾಡಿ ಏನಕ್ಕೆ ಬಿಟ್ಟವ್ರು ಹೀರೋ ಕಂಪ್ನಿಯವರು ಅಂತ. ಬನ್ನಿ ನೋಡೋಣ. ನಮ್ಮ ತುಮಕೂರಲ್ಲಿ ಆಫ್ ರೋಡ್ ಎಲ್ಲೈತೆ ಅಂತ ತಲೆ ಕೆಡಿಸ್ಕೊಳ್ಳೋದೇ ಬೇಡ ಗುರು. ಎಲ್ಲ ತುಮಕೂರು ಜನಕ್ಕೆ ತಲೆಗೆ ಬಂದ್ಬಿಡುತ್ತೆ ಶಿರಾಗಿ ರೋಡಲ್ಲಿ ಐತೆ ಆಫ್ ರೋಡು ಅಂತ. ಇವಾಗ ಅಲ್ಲಿಗೆ ಕರ್ಕೊಂಡು ಹೋಗ್ತಾರದು. ಬರ್ರಿ ಕರ್ಕೊಂಡು ಹೋಗ್ತೀನಿ, ಆ ರೋಡ್ ತೋರಿಸ್ತೀನಿ. ನೋಡ್ರಿ ಗುರು, ಏನು ಗುರು ನಮ್ಮ ಗೌರ್ಮೆಂಟು. ಅವ್ರು ಯಾರೋ ಹೋಗ್ತಾ ಇರೋದಕ್ಕೆ ಅರ್ಧ ಗಂಟೆಯಿಂದ ಟ್ರಾಫಿಕ್ ಗುರು. ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ಮುಂದೆ ಟ್ರಾಫಿಕ್ ಐತೆ, ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ಹಿಂದಕ್ಕೆ ಟ್ರಾಫಿಕ್ ಐತೆ. ಏನೋ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಕೆಲಸ ಬಿಟ್ಟಾಗ ಮನೆಗೆ ಹೋಗಿ ಹೆಂಡತಿ ಮಕ್ಳ ಜೊತೆ ಊಟ ಗೀಟ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಖುಷಿಲಿ ಟೈಮ್ ಪಾಸ್ ಮಾಡೋಣ ಅಂದರೆ ಈ ಥರ ಇಲ್ಲೇ ಸಿಗ್ನಲಲ್ಲೇ ಸಾಯ್ತಾರೆ. ಇವರೇ ಅನ್ಗುರು 0 ಟ್ರಾಫಿಕ್ ಮಾಡ್ಕೊಂಡು ಹೋಗ್ತಾರೆ. ಇವಾಗ ಇನ್ನು ಒಂದು 200 ಮೀಟ್ರ್ ಮುಂದಕ್ಕೆ ಹೋಗಿ ಲೆಫ್ಟ್ ಹೋದರೆ ಫುಲ್ಲು ರೋಡೇ ಕಿತ್ತೋಗೈತೆ. ಫುಲ್ಲು ಎಷ್ಟೊಂದು ಜನ ಸೋಷಿಯಲ್ ಮೀಡಿಯಾದವ್ರು ಆ ರೋಡ್ ಬಗ್ಗೆ ಹೇಳ್ತವ್ರೆ. ಇದುವರೆಗೂ ಆ ರೋಡನ್ನ ಮುಟ್ಟಿಲ್ಲ ಯಾರೂ. ನೋಡ್ರಿ, ಅವ್ರು ಯಾರೋ ಹೋದ್ರು ಇವಾಗ ಬಿಡ್ತವ್ರೆ. ಇವಾಗೆಲ್ಲ ನುಕ್ಕೊಂಡು ಮುಂದಕ್ಕೆ ಹೋಗಿ ಮತ್ತೆ ಟ್ರಾಫಿಕ್ ಮಾಡ್ಕೊತಾರೆ. ನಮ್ಮ ಪಬ್ಲಿಕ್ಕು ಹಂಗೆ, ನಮ್ಮ ಗೌರ್ಮೆಂಟು ಹಂಗೆ. ನೋಡ್ರಪ್ಪ, ಇಲ್ಲಿಂದ ಸ್ಟಾರ್ಟ್ ಆಯಿತು ನೋಡ್ರಿ. ಇವಾಗ ಯಾರೋ ಗೌರ್ಮೆಂಟ್ ಅವ್ರು ಅಫಿಷಿಯಲ್ ಹಂಗೆ ಹೋದ್ರು, ಟ್ರಾಫಿಕ್ ಮಾಡಿದ್ರು 1 ಅವರು. ಈ ರೋಡಿಗೆ ಅವ್ರು ಬಂದೇ ಇರೋಲ್ಲ ಬಿಡ್ರೆ, ಯಾಕಂದ್ರೆ ಈ ರೋಡ್ ಹಂಗೆ ಐತೆ. ಈ ರೋಡಿಗೆ ಕರ್ಕೊಂಬಂದ್ಬಿಟ್ರೆ ಪೊಲೀಸವ್ರಿಗೆ ಮಕ್ಕೂಗಿತಾರಲ್ಲ, ಏನೋ ಈ ರೋಡ್ ಮಾಡಿದ್ಯಾ ಅಂತ. ಅದಕ್ಕೋಸ್ಕರ ಈ ರೋಡಿಗೆ ಕರ್ಕೊಂಬಂದಿರೋಕ್ಕೆ ಚಾನ್ಸೇ ಇಲ್ಲ. ನೋಡ್ರಿ, ಈ ರೋಡ್ ಬಗ್ಗೆನೇ ನಾವು ಕಂಪ್ಲೇಂಟ್ ಮಾಡ್ತಿದ್ದು. ಈ ಕಡೆದು ಒಂಚೂರು ಪರವಾಗಿಲ್ಲ, ಆ ಕಡೆದಂತೂ ನೀವು ಗಾಡಿನೇ ಓಡ್ಸೋಕ್ಕಲ್ಲ. ನೋಡ್ರಿ, ಫುಲ್ಲು ಧೂಳು ಎಷ್ಟು ಧೂಳು ನೋಡ್ರಿ. ಇಲ್ಲೆಲ್ಲ ಬರೀ ಗುಂಡಿ. ಹಾಗೂ ಗೌರ್ಮೆಂಟ್ಗೆ ಏನು ಬಂದೈತೆ ಗುರು, ಚೆನ್ನಾಗಿರೋ ರೋಡ್ನೆಲ್ಲ ಹಾಳು ಮಾಡ್ತಾವ್ರೆ. ಕಿತ್ತೋಗಿರೋ ರೋಡ್ಗಳನ್ನ ಮೂಸು ನೋಡ್ತಾ ಇಲ್ಲ, ಎಲ್ಲ ಹಂಗೆ ಬಿಟ್ಟವ್ರೆ. ನೋಡ್ರಿ, ಈ ರೋಡ್ ಈ ಕಡೆದು ಪರವಾಗಿಲ್ಲ, ಆ ಕಡೆ ರೋಡ್ ಅಂತೂ ಮಾತಾಡೋಂಗೆ ಇಲ್ಲ. ನೋಡ್ರಿ, ಇಲ್ಲೆಲ್ಲ ಗುಂಡಿಗಳು ನೋಡ್ರಿ. ಇದೇನು ಗುರು, ಇಲ್ಲೆಲ್ಲ ಜನ ಏನು ಓಡಾಡಬೇಕಾ ಏನು? ಇಲ್ಲೆಲ್ಲ ಏನು ದನ ಕರುಗಳು ಓಡಾಡೋ ಜಾಗನ, ಜನ ಓಡಾಡೋ ಜಾಗನ ಅಲ್ಲ ಗುರು. ಬೈಕ್ನ ಶೋರೂಮಿಂದ ತಗೊಂಬೇಕಾರೆ ಅಷ್ಟು GST ಕಟ್ಟಿಸ್ಕೊಂತೀರ, ಅಷ್ಟು ರೋಡ್ ಟ್ಯಾಕ್ಸ್ ಕಟ್ಟಿಸ್ಕೊಂತೀರ. ಆ ದುಡ್ಡೆಲ್ಲ ನೀವೇನು ಮಾಡ್ತಾಯಿದ್ದೀರಾ ಗುರು? ಈಗ ಸರ್ಕಾರ ಆ ದುಡ್ಡೆಲ್ಲ ಏನು ಮಾಡ್ತೈತೆ? ನಾವು ಯಾಮಾರೋದಕ್ಕೂ, ಸರ್ಕಾರ ನಮ್ಮ ಮೇಲೆ ತಲೆ ಮೇಲೆ ಕೈ ಇಕ್ಬಿಟ್ಟು 2 ಬಾಯಿಗೆ ಲಡ್ಡು ಕೊಟ್ಬಿಟ್ಟು ಸುಮ್ಮನಿರ್ರಿ ಅಂತ ಅನ್ನೋದಕ್ಕೂ, ನಮ್ಮದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಗುರು, ಈಗಿನ ಜನ್ರೇಷನ್ ಅವರೆಲ್ಲ ಕರೆಕ್ಟಾಗಿ ಅವ್ರೆ. ಹಳೆ ಜನ್ರೇಷನ್ನವರು ಬರೀ BJP ಕಾಂಗ್ರೆಸ್ ಇವೆರಡು ಪಕ್ಷ ಬಿಟ್ಟರೆ ಇನ್ಯಾವುದಕ್ಕೂ ಮುಂದೆ ಬರೋಲ್ಲ. ಅವೆರಡೇ ಎತ್ತು ಕೂತ್ರೆ ಓಡೋಕೆ ಬಾಲ ಹಿಡಿಬೇಕು ಅಂತಾರಲ್ಲ, ಆ ಥರ. ನೋಡ್ರಿ, ಇಲ್ಲೆಲ್ಲ ರೋಡ್ ನೋಡ್ರಿ ಹೆಂಗೆ ಹೋಗೈತೆ. ಇಲ್ಲೇನ ನೀವು ಬೆಳಗ್ಗೆ ಇದು ಕತ್ಲೆ ಆಗೈತೆ, ನೈಟ್ ಆಗೈತೆ, ನಿಮಗೆ ಬೆಳಗ್ಗೆ ಹೊತ್ತು ಕರ್ಕೊಂಬಂದ್ಬಿಟ್ಟಿದ್ರೆ ಏನು ಬ್ರೋ ಇದು ಯಾವ ರೋಡ್ ಬ್ರೋ ಅಂತ ನೀವೇ ಕೇಳ್ತಾ ಇರೀರಿ. ಈಗಿನ ಜನ್ರೇಷನ್ ಹುಡುಗರು ಸ್ವಲ್ಪ ಬುದ್ಧಿ ಬರಬೇಕು. ಯಾಕಂದರೆ ನಿಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ಈಸಿ ಆಗಬೇಕು ಅಂದರೆ, ಜನ್ರೇಷನ್ನು ಸರ್ಕಾರ ಸ್ಟ್ರಾಂಗ್ ಆಗಿರಬೇಕು ಅಂದರೆ ನೀವು ಈಗಲೇ ಚೇಂಜ್ ಆಗಬೇಕು. ಹಿಂಗೆ ನೀವು BJP ಕಾಂಗ್ರೆಸ್ ಇವೆರಡೇ ಇರೋದು, ಇನ್ಯಾವ ಪಕ್ಷನೂ ಇಲ್ಲ. ಇವೆರಡು ಪಕ್ಷನೇ ಓಡೋಕೆ ಕೂತ್ರೆ ಬಾಲ ಹಿಡಿಬೇಕು ಅಂತಲೇ ನೀವು ಅವೆರಡು ಬಾಲನೇ ಹಿಡಿತಾ ಇದ್ರೆ, ನಿಮಗೂ ಮುಂದೆ ಕೂತ್ಕೊಂಡು ತಲೆ ಮೇಲೆ ಕೈ ಇಕ್ಕೊಂಡು ಯೋಚನೆ ಮಾಡಿರಿ. ಮುಂದಕ್ಕೆ ಹಂಗೆ ಆಗೋದು, ತಲೆ ಮೇಲೆ ಕೈ ಇಕ್ಬಿಟ್ಟು ತಣ್ಣೀರು ಬಟ್ಟೆ ಹಾಕ್ಬಿಟ್ಟು ಮಲಿಕೊಬೇಕು, ಆ ಥರ ಯೋಚನೆ ಆಗುತ್ತೆ. ಇದೇ ಥರ ನೀವು ಬರೀ ಇವೆರಡು ಪಕ್ಷನೇ ಸೆಲೆಕ್ಟ್ ಮಾಡ್ಕೊತಾ ಇದ್ರೇ ಬೇರೆ ಪಕ್ಷಕ್ಕೂ ಚಾನ್ಸ್ ಕೊಟ್ಟು ನೋಡಿರಿ, ಇವೆಲ್ಲ ಸರಿ ಹೋಗ್ಬೋದು. ಇದು ನೋಡಿರಿ, ನಮ್ಮ ತುಮಕೂರು ಸ್ಮಾರ್ಟ್ ಸಿಟಿ ಅಂತ. ಎಲ್ಲಿ ಸ್ಮಾರ್ಟ್ ಸಿಟಿ ಗುರು? ಎಲ್ಲಿಂದ ಐತೆ ಹೇಳ್ರಿ ಸ್ಮಾರ್ಟ್ ಸಿಟಿ? ಅಷ್ಟೆಲ್ಲ ದುಡ್ಡನ್ನ ಶಾಂಕ್ಷನ್ ಮಾಡಿಸ್ಕೊಂಡಿರ್ತಾರೆ. ನೋಡಿರಿ, ಇಲ್ಲೇನೋ ಹಾಕ್ಬಿಟ್ಟವ್ರೆ. ಯಾಕಂದರೆ ಇಲ್ಲಿ ರೋಡ್ ಫುಲ್ ಕಿತ್ತೋಗ್ಬಿಟ್ಟೈತೆ. ಬಿದ್ದರೆ ಆ ಗೌರ್ಮೆಂಟ್ ಮೇಲೆ ಬರ್ತದೆ ಅಂದ್ಬಿಟ್ಟು ಗೌರ್ಮೆಂಟೇ ಹಾಕ್ಬಿಟ್ಟಿರೋದು. ಇಲ್ಲೇ ಹೋಗ್ಬಿಟ್ಟು ಬಿದ್ದುಬಿಟ್ರೆ ಆಮೇಲೆ ನಮ್ಮ ತಲೆ ಮೇಲೆ ಬರ್ತದೆ, ರೋಡ್ ಸರಿ ಇಲ್ಲ ಅಂತ ಪಬ್ಲಿಕ್ಕು ಗಲಾಟೆ ಮಾಡ್ತಾರೆ ಅಂದ್ಬಿಟ್ಟು. ನೋಡ್ರಿ ಇಲ್ಲೆಲ್ಲ ಏನೇನೋ ಹಾಕಿಕ್ಕವ್ರೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟು ಮೋಟೋ ಲಾಗಲ್ಲಿ ಸಿಗೋಣ. ರೈಟ್ ಸೇಫ್ ಗಾಯ್ಸ್.